ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ಈ ಹೂಕೋಸನ್ನ ಇಟ್ಕೊಂಡು ನಿಂತಿದ್ದೀನಿ ಅಂತ ಗೊತ್ತಾ? ಇವತ್ತು ರಾಧಂಟಿ ಮನೇಲಿ ಗೋಬಿ ಪಾರ್ಟಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೋಬಿ ಮಾಡೋಣ ಬನ್ನಿ. ನನಗಂತೂ ಮಾಡೋಕ್ಕೆ ಬರಲ್ಲ, ರಾಧಂಟಿ ಮಾಡ್ತಾರೆ, ಅವರಿಗೆ ಹೆಲ್ಪ್ ಮಾಡಿಕೊಡ್ತೀವಿ ಅಷ್ಟೇ ನಾವು. ಮತ್ತು ತಿನ್ನೋಕ್ಕೆ ಎಲ್ಲರೂ ತಿಂತೀವಿ. ಫಸ್ಟ್ ರಾಧಂಟಿ ಹಾಲು ಕರಿಯಕ್ಕೆ ಹೋಗೋರೆ. ಅವರು ಹಾಲು ಕರ್ದು ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ನಮಗೆ ಇದನ್ನ ಬಿಡ್ಸಕ್ಕೆ ಹೇಳಿದ್ದಾರೆ. ಬನ್ನಿ ಫಸ್ಟ್ ಇದು ಬಿಡಿಸ್ಕೊಳ್ಳೋಣ. ನನಗಂತೂ ಗೊತ್ತಿಲ್ಲ ಇದು ಯಾವ ಥರ ಬಿಡಿಸ್ಬೇಕು ಅಂತಲೂ. ನಾನು ಫಸ್ಟ್ ಟೈಮು ಈ ಹೂಕೋಸನ್ನ ಬಳಸ್ತಾ ಇರೋದು. ಇಲ್ಲಿವರೆಗೂ ನಾನು ಯಾವತ್ತೂ ಯಾವುದೇ ಅಡುಗೆಗೂ ಸಹ ನಾನು ಈ ಹೂಕೋಸನ್ನ ಬಳಸಿ ಅಡುಗೆ ಮಾಡಿಲ್ಲ. ಸೊ ಇದನ್ನು ಬಿಡಿಸ್ಬಿಟ್ಟು ಸಣ್ಣ ಸಣ್ಣದಾಗಿ ಬಿಡಿಸ್ಕೊಳ್ರಿ ಅಂತ ಹೇಳಿದ್ದಾರೆ. ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಈ ಥರ ಕುಯ್ತಾ ಇದ್ದೀನಿ. ಫ್ಲವರ್ ಮಾತ್ರ ಸಪ್ರೇಟಾಗಿ ಎತ್ಕೊಂಡಿದ್ದೀನಿ. ಇದರಲ್ಲಿರೋ ಎಲೆನ ಬಿಡಿಸ್ಕೊಂಡಿದ್ದೀನಿ. ಇದನ್ನು ನಾನು ಕೇಳಿದ್ದೀನಿ ಬಿಸಿನೀರಿಗೆ ಹಾಕಬೇಕು, ಇದನ್ನು ಬಿಡಿಸಿ ಇದರಲ್ಲಿ ಹುಳಗಳಿರ್ತವೆ ಅಂತ. ಇನ್ನೂ ಗೊತ್ತಿಲ್ಲ ಆಂಟಿ ಯಾವ ಥರ ಮಾಡ್ತಾರೆ ಅಂತ. ನಾನು ಬರೀ ಇದನ್ನು ಬಿಡಿಸ್ತಾ ಇದ್ದೀನಿ ಅಷ್ಟೇ. ಯಾರ್ಯಾರಿಗೆಲ್ಲ ಗೋಬಿ ಮಾಡೋಕ್ಕೆ ಬರುತ್ತೆ ಕಮೆಂಟ್ ಮಾಡಿ. ನನಗಂತೂ ಬರಲ್ಲ. ಎಲೆಕೋಸಲ್ಲಿ ಒಂದ್ಸಲ ಮಾಡಿರೋದನ್ನ ನೋಡಿದ್ದೆ, ನಮ್ಮ ಅಕ್ಕ ಒಬ್ರು ಮಾಡಿದ್ರು. ಸುಮ್ಮನಿರೋ ಒಂದ್ಸಲ ನಮ್ಮ ಅಕ್ಕ ಎಲೆಕೋಸಲ್ಲಿ ಮಾಡಿದ್ರು, ಅದನ್ನ ನೋಡಿದ್ದೆ ಅಷ್ಟೇ. ನಾನು ಯಾವತ್ತೂ ಗೋಬಿ ಮಾಡಿರೋದನ್ನ ನೋಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ನೋಡಿರೋದು. ಅದಕ್ಕೆ ಯಾವ್ಯಾವ ಥರ ಕೆಚಪ್ ಬೇಕು, ಟೊಮೊಟೊ ಕೆಚಪ್ಪು, ಸೋಯಾ ಸಾಸು, ಕೆಚಪ್ಪ ಸಾಸ್, ಅದು ಟೊಮೊಟೊ ಸಾಸು, ಮತ್ತು ಚಿಲ್ಲಿ ಸಾಸು, ಆಮೇಲೆ ಸೋಯಾ ಸಾಸು ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾವೆ ನಮ್ಮ ಆಂಟಿ ಮಕ್ಕಳುಗಳು. ಈ ಹೂಕೋಸು ಬಂದು ನಮ್ಮ ಮಾಮ ತಗೊಂಬಂದಿತ್ತು. ಇವಾಗ ರಾಧಂಟಿ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಈ ಥರ ಚಿಕ್ಕದಾಗಿ. ಆಮೇಲೆ ಬಿಸಿನೀರಿಗೆ ಹಾಕ್ಬೇಕಾ ಆಂಟಿ? ನಮ್ಮ ಮಕ್ಳುಗಳು ಲೂಡೋ ಆಡ್ತಾ ಇದ್ದಾವೆ. ಸಾಧನ, ತರುಣ ಅಂಡ್ ನಮ್ಮ ಪುಟಾಣಿ ಸಂಗೀತ. ಇವ್ರು ನಾಟಕ ಸೇರಿಸ್ಕೊಂಡಿಲ್ಲ ಇವರು. ಸೊ ಅದಕ್ಕೆ ಸುಮ್ಮನೆ ಕೂತೋನೆ. ಇವ ಆಂಟಿ ಇದನ್ನ ಬಿಡಿಸ್ತೈತೆ. ಈ ಥರ ದಪ್ಪ ಕಟ್ ಮಾಡಿ ಇಟ್ಟಿದ್ದೆ. ನಂಗೆ ಯಾವ ಥರ ಬಿಡಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಆಂಟಿ ನೋಡ್ಕೊಂಡು ಬಿಡಿಸ್ತವ್ರೆ, ಹುಳ ಏನಾದರೂ ಇದ್ರೆ ಅಂತ. ಇವಾಗ ಈ ಥರ ಎಲ್ಲ ಇಟ್ಕೊಂಡಿದ್ದೀವಿ. ಈ ಸೈಜಲ್ಲಿ ಗೋಬಿ ಮಾಡೋದಕ್ಕೆ ಯಾವ ಸೈಜಲ್ಲಿ ಮಾಡ್ಕೋಬೇಕೋ ಆ ಥರ. ಅಂದರೆ ನಾನು ಸ್ವಲ್ಪ ಬಿಡಿಸಿದೆ ಅಷ್ಟೇ, ರಾಧಂಟಿ ಮಿಕ್ಕಿದೆಲ್ಲ ಬಿಡಿಸ್ತು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ. ಇದಕ್ಕೆ ಇವಾಗ ಬಿಸಿನೀರು ಹಾಕಬೇಕು. ಇವಾಗ ರಾಧಂಟಿ ಇದಕ್ಕೆ ಬಿಸಿನೀರು ಹಾಕ್ತಾ ಇದ್ದಾರೆ, ಹುಳ ಏನಾದರೂ ಇದ್ದರೆ ಹೋಗ್ಲಿ ಅಂತ. ಇವಾಗ ಹೂಕೋಸನ್ನ ಬಿಡಿಸ್ಬಿಟ್ಟು ಅದಕ್ಕೆ ಬಿಸಿನೀರು ಹಾಕಿದ್ದೀವಿ ಅಲ್ವಾ, ಅದನ್ನ ಒಂದೇ ಒಂದು ಕುದಿ ಬರಲಿ ಅಂತ ಹೇಳ್ಬಿಟ್ಟು ಬೇಯಕ್ಕಿಟ್ಟವ್ರೆ. ಅದು ಒಂದು ಕುದಿ ಬಂದಮೇಲೆ ಅದನ್ನ ಎತ್ಕೊಂಡು ಆಮೇಲೆ ಏನು ಮಾಡ್ಬೇಕಂಟಿ? ಎಣ್ಣೆ ಕರಿಬೇಕು, ಅದಕ್ಕೆ ಕಾರ್ನ್ಫ್ಲೋರ್ ಎಲ್ಲ ಹಾಕಿ ಕಲಿಸ್ಬೇಕು. ಅದು ಯಾವ ಥರ ಕಲಿಸ್ತಾರಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೋ ಅದನ್ನ ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಈರುಳ್ಳಿ ಹೆಚ್ಕೊತಾ ಇದ್ದಾರೆ. ಬೇಯ್ದಿರೋದಾಗೈತೆ. ಇವಾಗ ಅದು ಇಲ್ಲಿಟ್ಟಿದ್ದಾರೆ, ಅದನ್ನ ನೀರು ಬಸಿಬೇಕು. ಈ ಥರ ಅದು ಬೇಯಿಸ್ಕೊಂಡಿರೋ ಅಂತ ನೀರನ್ನ ಬಸಿತಾ ಇದ್ದಾರೆ. ಅದರಲ್ಲಿ ಏನಾದರೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನೇ ಇದ್ರೂ ಹೋಗಬೇಕು. ನನ್ನ ಕ್ಯಾಮ್ರಾಗೆ ಅಬೇನೇ ಕಟ್ಕೊಬಿಟ್ಟು ಈ ಥರ ಅದು ಏನೇನು ಹಾಕಿ ಅದನ್ನ ಕಲಿಸ್ಕೊಳ್ಳೋದು. ಗೋಬಿನ ಎಣ್ಣೆಗೆ ಹಾಕೋಕ್ಕೂ ಮುಂಚೆ ಕಬಾಬ್ ಥರ ಅದನ್ನು ಕಲಿಸ್ಕೊಬೇಕು. ಅದಕ್ಕೆ ಯಾವ್ಯಾವ ಮಸಾಲೆ ಹಾಕ್ತೀವಿ ಅಂತ ನೋಡೋಣ ಬನ್ನಿ. ಇವಾಗ ಇದು 1 ಸ್ಪೂನ್ ಚಿಲ್ಲಿ ಪೌಡ್ರು, ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ, ಆಮೇಲೆ ಇದು ಧನಿಯಾ ಪುಡಿ. ಎಷ್ಟು ಉಕ್ಕೊಂಡ್ಲ? ಈಗ ಕಾರ್ನ್ಫ್ಲವರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದೀವಿ. ಒಂದು 4ರಿಂದ 5 ನೋಡ್ಕೊಂಡು ಹಾಕಲ್ರಿ. ನಿಮ್ಮ ಹತ್ರ ಎಷ್ಟೆಷ್ಟು ಇದಿರುತ್ತೋ ಎಂದು ಕಾಲಿಫ್ಲವರು ಅಷ್ಟು ಹಾಕೊಳ್ಳೋದು. 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ. ಇವಾಗ ಇದು ಕಲಿಸ್ಕೋಬೇಕಲ್ವ ಚೆನ್ನಾಗಿ. ಇದಕ್ಕೆ ಸ್ವಲ್ಪ ಕೇಸರಿ ಪುಡಿ ಹಾಕಂತ ಇದ್ವಿ. ಅದು ಫುಡ್ ಕಲರ್ ಬರುತ್ತೆ ಅಲ್ವಾ, ಅದಾದರೂ ಹಾಕೋಬೋದು, ಅಥವಾ ಕೇಸರಿ ಪುಡಿ ಹಾಕ್ತಾ ಇದ್ದೀವಿ ನಾವು. ಯಾಕಂದರೆ ಅದು
ಕೆಮಿಕಲ್ ಇರಬಾರ್ದು ಅಂತ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಕಬಾಬ್ ಕಲ್ಸ್ಕೊಂತೀವಿ ಅಲ್ವಾ, ಅದೇ ಥರ ಕಲ್ಸ್ಕೊಳ್ಳೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಎಣ್ಣೆಗೆ ಹಾಕೊಂಡಾಗ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ. ಈ ಥರ ಚೆನ್ನಾಗಿ ಕಲ್ಸ್ಕೊಂಡು ಎತ್ತಿಟ್ಕೊಳ್ಳೋದು. ಆಮೇಲೆ ಇದನ್ನ ಎಣ್ಣೆಗೆ ಹಾಕೋದು. ಇಲ್ಲಿ ಸ್ವಲ್ಪ ಸಣ್ಣದಾಗಿ 1-2 ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಾರೆ. ಇದು ಒಗ್ಗರಣೆಗೆ ಅಂತ ರೆಡಿ ಮಾಡಿಕೊಂಡಿದ್ದೀವಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ ಒಂದು ಪಾತ್ರೆಯಲ್ಲಿ. ಇರೋ ಎಣ್ಣೆಗೆ ಇದನ್ನ ಬಿಡ್ತಾ ಇದ್ದೀವಿ. ಬೋಂಡ ಥರ ಬಿಡೋದು ಅಷ್ಟೇ. ಅದು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಚೆನ್ನಾಗಿ ಬೋಂಡ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಎಲ್ಲ ಒಂದೊಂದೇ ಹಾಕೊಂಡು ಅದಾದಮೇಲೆ ಮುಂದೆ ನಾವು ಏನು ಮಾಡ್ತೀವಿ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ. ಕೇಸರಿ ಕಲರಲ್ಲಿ ಬೇಯ್ತಾ ಇದ್ದಾವೆ, ಆದರೆ ಇವು ಸ್ವಲ್ಪ ಬೇಯೋದಕ್ಕೆ ಟೈಮ್ ತಗೊಂತಾವೆ. ಅವೆಲ್ಲ ಚೆನ್ನಾಗಿ ಬೇಯ್ದ್ಮೇಲೆ ಅದನ್ನು ಒಗ್ಗರಣೆ ಮಾಡಬೇಕು. ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ ನಾವೆಲ್ಲರೂ. ತರು ಅಂತೂ ಅವನಿಗೆ ಡ್ರೈ ಗೋಬಿ ಬೇಕಂತೆ, ಅದಕ್ಕೋಸ್ಕರ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದಾನೆ. ಮತ್ತು ನನ್ನ ತಂಗಿ ಲೂಡೋ ಆಡಿ ಸಾಕಾಗಿ ಒಬ್ರು ಮಲ್ಕೊಂಡವ್ರೆ, ಒಬ್ರು ಕೂತ್ಕೊಂಡು ಕಾಯ್ತವ್ರೆ ಗೋಬಿ ಎಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ. ಕೈನಲ್ಲಿ ಒಂದಿಬ್ಬೆ ಒಂದಿಬ್ಬೆ ತೆಗ್ದೋ. ಇವಾಗ ಇದೇ ಥರ ಎಲ್ಲವನ್ನು ಬೇಯಿಸ್ಕೊಳ್ಳೋದು, ಪಾತ್ರೆಯಲ್ಲಿ ಇರೋವಂಥ ಎಲ್ಲವನ್ನು. ಆಮೇಲೆ ಏನು ಮಾಡೋದು ಅಂತ ವಿಡಿಯೋದಲ್ಲಿ ನೋಡಿ. ಇವಾಗ ಒಂದು ಬಾಣಲಿ ಇಕ್ಕೊಂಡು ಎಣ್ಣೆ ಹಾಕಂತ ಇದ್ದೀನಿ. ಯಾಕಂದರೆ ನಮ್ಮ ಹುಡುಗರೆಲ್ಲ ಟಿ ವಿ ಹಾಕೊಂಡು ನೋಡ್ತಾ ಇದ್ದು, ಹಂಗಾಗಿ ಸೌಂಡು ಜಾಸ್ತಿ ಆಯಿತು ಅಂತ ನಾನೇ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂದ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಮತ್ತು ನಾವು ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಶುಂಠಿನ ತುರಿದಿಟ್ಕೊಂಡಿದ್ವಿ, ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ವಿ. ಮತ್ತು ಅದ್ರ ಜೊತೆನೇ ಈರುಳ್ಳಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊತಾ ಇದ್ದೀವಿ. ಗೋಬಿನ ನಾವು ಕರೆದಿಟ್ಕೊಂಡಿದ್ದೀವಿ ಅಲ್ವಾ ಎಣ್ಣೆಲಿ, ಆ ಗೋಬಿನ ಇದ್ರೊಳಗೆ ಹಾಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀವಿ. ನಮಗೆ ಸ್ವಲ್ಪನೇ ಹಾಕೋದು, ಗೋಬಿಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಅಲ್ವಾ. ಮತ್ತು ಇದರೊಳಗೆ ಗೋಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇದು ರೆಡ್ ಚಿಲ್ಲಿ ಸಾಸು ಮತ್ತು ಸ್ವಲ್ಪ ಸೋಯಾ ಸಾಸು ಮತ್ತು ಇದು ಸ್ವಲ್ಪ ಜಾಸ್ತಿ ಟೊಮೊಟೊ ಸಾಸು, ಇದ್ರ ಜೊತೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ರು ಮಕ್ಳುಗಳೆಲ್ಲ ಎಕ್ಸ್ಟ್ರಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಂಗೆ ಉರಿನ ಕೊಟ್ಕೊಂಡು ನಿಧಾನಕ್ಕೆ ಈರುಳ್ಳಿ, ಶುಂಠಿ ಎಲ್ಲ ಹಾಕಿದ್ವಿ ಅಲ್ವಾ, ಅದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗೋಬಿ ರೆಡಿ ಆಗುತ್ತೆ. ಆದರೆ ಇದು ಗೋಬಿ ಮಾಡೋದು ಈಸಿ ಇತ್ತು, ಬಟ್ ಆದರೆ ಅದ್ರದ್ದು ವೆಯ್ಟ್ ಮಾಡೋ ಟೈಮ್ ಜಾಸ್ತಿ ಆಗೋಯ್ತು. ಅದು ಬೇಯೋದಕ್ಕೆ ತುಂಬ ಟೈಮ್ ತಗೊಂಡ್ಬಿಡ್ತು. ಅದಾದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕಲಸಿದ್ರೆ ನೋಡಿ ಮನೆಯಲ್ಲೇ ಮಾಡಿದ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ. ಇವತ್ತು ನಾವು ಮಾಡ್ತಾ ಇರೋ ಗೋಬಿ ಪಾರ್ಟಿಗೆ ಇದು ತುಂಬಾ ಚೆನ್ನಾಗಾಗಿತ್ತು. ಇವತ್ತಿಂದು ಗೋಬಿ ಸಕ್ಕತ್ತಾಗಿ ಫ್ಯಾಂಟಾಸ್ಟಿಕ್ಕಾಗಿ ತುಂಬ ರುಚಿಯಾಗಿ ಆಗಿತ್ತು. ಅದಾಗ ಅಷ್ಟರಲ್ಲಿ ನಮ್ಮ ಹುಡುಗರು ಪ್ಲೇಟ್ಸ್ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವು. ಆಗಿದ ತಕ್ಷಣ ಎಲ್ರಿಗೂ ಆಂಟಿ ಪ್ಲೇಟಿಗೆ ಹಾಕ್ಕೊಟ್ರು. ಅದ್ರ ಮೇಲೆ ಈರುಳ್ಳಿ ಹಾಕೊಂಡು ಎಲ್ಲರೂ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವು ಗೋಬಿ ಮಾಡ್ಕೊಂಡು ತಿನ್ನಿ, ತುಂಬ ಈಸಿ. ಮತ್ತು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊರಗಡೆನೇ ಎಲ್ಲ ಸಾಸು ಎಲ್ಲ ಸಿಗುತ್ತೆ, ಆದರೆ ಮನೇಲೂ ಕೂಡ ಸಾಸನ್ನ ಮಾಡ್ಕೊಬೋದು. ಅದನ್ನು ಯಾವ ಥರ ಮಾಡೋದು ಅಂತ ತಿಳ್ಕೊಬೇಕು ಅಷ್ಟೇ. ಅದಾದರೆ ಎಲ್ಲ ಮಾಡಿ ತಿನ್ಬೋದು, ಚೆನ್ನಾಗಿರುತ್ತೆ.